ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು 6 ಗಂಟೆ ಅಷ್ಟರೊಳಗೆ ರೆಡಿಯಾಗಿ ಬಾಗಿಲಿಗೆ ರಂಗೋಲಿ ಹಾಕೊತಾ ಇದ್ದೀನಿ. ನಮ್ಮ ಅಪ್ಪಾಜಿ ಕೂಡ ಹಾಲು ಕರೀತಾ ಇದ್ರು ಬೆಳಗ್ಗೆ. ಹಾಗೆ ನಾನು ಕೂಡ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡು ಬಾಗಿಲಿಗೆಲ್ಲ ಹೊಸಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬೇಗನೆ ಎದ್ದು ಇವತ್ತು ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ನನ್ನ ಮಗಂದು ಒಂದು ಹರಕೆ ಇತ್ತು, ಹಾಗಾಗಿ ಇವತ್ತು ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಮಾಡೋ ಮುಖಾಂತರ ಹರಕೆನೂ ಕೂಡ ತೀರ್ಸೋಣ ಅಂತ ಹೇಳಿ ಇವತ್ತು ಬೇಗ ಎಲ್ಲ ಕೆಲಸಗಳನ್ನ ಮಾಡ್ಕೊತಾ ಇದ್ದೀವಿ. ದೇವಸ್ಥಾನದಲ್ಲಿ ಬೆಳಗ್ಗೆನೇ ಪೂಜೆ ಇದ್ದಿದ್ದರಿಂದ ನಾವಂತೂ ಲೇಟ್ ಆಗುತ್ತೆ ಅಂತೇಳಿ ಅಷ್ಟಾಗಿ ನಾನು ಮನೇಲಿ ವ್ಲಾಗ್ನ ಮಾಡ್ಕೊಳ್ಳಿಲ್ಲ. ಸೊ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ನನ್ನ ಹಸ್ಬೆಂಡ್ ಕೂಡ ಬೆಳಗ್ಗೆ ಬಂದರು. ನಮ್ಮಣ್ಣ ಹಾಗೆ ನಮ್ಮತ್ತೆ ಅವರೆಲ್ಲ ನೆನ್ನೆನೇ ಬಂದಿದ್ದರು. ಸೊ ಇವಾಗ ಮುಳ್ಕಟ್ಟಮ್ಮ ದೇವಸ್ಥಾನ ಇದು ನಮ್ಮೂರಲ್ಲಿರೋ ಅಂಥದ್ದು. ಅಮ್ಮ ನಾನು ಎಲ್ಲ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವ್ರಿಗೆ ಹರಕೆ ತೀರ್ಸೋಣ ಇವತ್ತು ಅಂತೇಳಿ. ತುಂಬ ದಿವಸದ ಹರಕೆ ಇತ್ತಿದ್ದು ಅವನಿಗೆ, ಹಾಗಾಗಿ ತೀರಿಸಿರಲಿಲ್ಲ. ಇವತ್ತು ಒಂದು ಹರಕೆನ ತೀರ್ಸೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮುಳ್ಕಟ್ಟಮ್ಮ ದೇವರಿದು. ಸೊ ಎಡೆ ಕೊಡಬೇಕಾಯಿತು, ತಳಗೆ ಅಂತ ಕರಿತೀವಿ ನಾವು. ತಳಗೆ ಕೊಡೋಣ ಅಂತೇಳಿ ಬೆಳಗ್ಗೆನೇ ಈ ರೀತಿ ನಾನು ರೆಡಿಯಾಗಿ ಬಂದಿದ್ದೀನಿ. ತುಂಬ ಗಡಿಬಿಡಿಲಿ ರೆಡಿಯಾಗಿದ್ದೀನಿ. ಸೀರೆ ಅಂತೂ ಸರಿಯಾಗಿ ಹುಟ್ಟೇ ಇಲ್ಲ ರೇಂಜಿಗೆ. ನಾನು ಒಂದು 4-5 ನಿಮಿಷದಲ್ಲೇ ರೆಡಿ ಆಗಿಬಿಟ್ಟಿದ್ದೀನಿ ಏನೋ ಸ್ಯಾರಿ ಹಾಕ್ಕೊಂಡು. ಅಷ್ಟು ಬೇಗ ಹೆಣ್ಮಕ್ಳು ರೆಡಿ ಆಗೋದು ಗೊತ್ತಲ್ಲ ಎಷ್ಟು ಟೈಮ್ ತೊಗೊತೀವಿ ಅಂತೇಳಿ. ಸೊ ಒಂದು 4-5 ನಿಮಿಷದಲ್ಲಿ ಹೇಗೆ ರೆಡಿ ಆಗಿರ್ಬೋದು ನಾನು ಅಂತೇಳಿ. ಸೊ ನಮ್ಮ ಮನೇಲಂತೂ ಲೇಟ್ ಆಗುತ್ತೆ, ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಬಾಗ್ಲಾಕೊಂಡು ಹೋಗ್ಬಿಡ್ತಾರೆ, ಕಾಯಲ್ಲ ನಮ್ಮನ್ನ ಅಂತೆಲ್ಲ ಹೇಳಿ ಬೆಳಗ್ಗೆಯಿಂದ ಗುಣ ಅಂತ ಬೈತಾ ಇದ್ರು ನಮ್ಮಮ್ಮ ನಮ್ಮ ಅಜ್ಜಿಯವರೆಲ್ಲ. ಹಾಗಾಗಿ ನಾನು ಸರಿಯಾಗಿ ಸ್ಯಾರಿ ವೇರ್ ಮಾಡ್ಕೊಳ್ಳಿಲ್ಲ. ಸಿಂಪಲ್ಲಾಗಿ ನನಗೆ ಫಸ್ಟ್ ಆಫ್ ಆಲ್ ನನಗೆ ಸ್ಯಾರಿ ಉಟ್ಕೊಳ್ಳೋಕ್ಕೆ ಬರಲ್ಲ. ಸೊ ಯಾರು ಉಡ್ಸೋರು ಇರಲಿಲ್ಲ, ಎಲ್ಲ ಅವ್ರವ್ರು ರೆಡಿಯಾಗಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದೇ ಆಯಿತು. ಹಾಗಾಗಿ ಈ ರೀತಿ ಸೊ ದೇವರಿಗೆ ನಾನೇ ತಳಿಗೆ ಕೊಡೋದಕ್ಕೆ ಮೊಸರನ್ನ ಮತ್ತು ಒಬ್ಬಟ್ಟನ್ನ ಮಾಡ್ಕೊಬಂದಿದ್ವಿ ಮನೇಲಿ. ಬೆಳಗ್ಗೆನೇ ಒಂದು 4:15ಗೆ ಎದ್ದಿದ್ವಿ. ಸೊ 4:15ಗೆ ಎದ್ದು ಒಬ್ಬಟ್ಟು ಮಾಡಿ ಮೊಸರನ್ನ ಎಲ್ಲ ಮಾಡಿಕೊಂಡು ಸೊ ರೆಡಿಯಾಗಿ ದೇವಸ್ಥಾನದ ಹತ್ರ ಬಂದು ಇವಾಗ ದೇವರಿಗೆ ನಾನೇ ಆಚೆ ಇರೋ ದೇವರಿದು. ಸೊ ದೂತಪ್ಪ ಅಂತ ಕರೀತಾರಲ್ಲ ಆ ದೇವ್ರಿಗೆ ಎಡೆ ತಳಗೆನ ಇಡ್ತಾಯಿದ್ದೀನಿ. ಹಾಗೆ ಮತ್ತು ಇಲ್ಲಿ ಮುಳ್ಕಟ್ಟಮ್ಮಂದು ಹುತ್ತ ಬೆಳೆದಿದೆ, ಹಾಗಾಗಿ ಅಲ್ಲಿ ಕೂಡ ನಾನು ನಮ್ಮಣ್ಣ ತಳಗೆನ ಇಡ್ತಾಯಿದ್ದೀವಿ. ಗರ್ಭಗುಡಿ ಒಳಗೆ ಪೂಜಾರು ಇಟ್ಕೊತಾರೆ, ಈ ಆಚೆ ಎಲ್ಲ ನಾವೇ ನಮ್ಮ ಕೈಯಿಂದನೇ ದೇವರಿಗೆ ತಳಗೆನ ಕೊಡ್ತಾಯಿದ್ದೀವಿ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ನನ್ನ ಮಗನ ಗರ್ಭಗುಡಿಗೆ ಒಳಗೆ ಕಳಿಸಿ ದೇವ್ರಿಗೆ
ವಿಗ್ರಹಕ್ಕೆ ನಮಸ್ಕಾರ ಮಾಡ್ಕೊಂಬರಲಿ ಅಂತೇಳಿ ಒಳಗೆ ಕಳಿಸಿದ್ವಿ. ಅವನು ಚೆನ್ನಾಗಿ ನಮಸ್ಕಾರ ಮಾಡ್ಕೊಂಬಂದ. ಕೊನೆಗೆ ನಾವು ಕೂಡ ದೇವ್ರಿಗೆ ಅಡ್ಬಿದ್ದು ನಮಸ್ಕಾರ ಮಾಡ್ಕೊಂಡ್ವಿ. ನನ್ನ ಮಗ ಅಂತೂ ತುಂಬ ಚೆನ್ನಾಗಿ ಅಡ್ಬಿದ್ದು ನಮಸ್ಕಾರ ಮಾಡೋದು ಕಲ್ತ್ಬಿಟ್ಟಿದ್ದಾನೆ ನೋಡಿ. ಹಾಗೆ ದೇವ್ರಿಗೆ ಹರಕೆ ಹೊತ್ಕೊಂಡಿರೋದನ್ನ ಬೇಗ ತೀರಿಸ್ಬೇಕು ಅಂತ ಹೇಳ್ತಾರೆ. ಸೊ ನಾವು ನನ್ನ ಮಗನಿಗೆ ಮೊದಲನೇ ವರ್ಷದ ಬರ್ತಡೇನಲ್ಲೇ ಹರಕೆ ಮಾಡ್ಕೊಂಡಿದ್ವಿ. ಅದನ್ನು 2ನೇ ವರ್ಷದ ಬರ್ತಡೇಲಿ ನಾವು ಹರಕೆನ ತೀರಿಸ್ತಾ ಇದ್ವಿ. ತುಂಬ ಲೇಟ್ ಆಯಿತು. ಹಾಗೆ ಕೊನೆಗೂ ಇವತ್ತು ಹರಕೆ ತೀರ್ತಲ್ಲ ಅನ್ನೋದೊಂದು ಸಮಾಧಾನ ಇದೆ. ಪೂಜೆ ಎಲ್ಲ ಆಗಿ ಆಚೆ ಬಂದಮೇಲೆ ನಾವು ಮಾಡ್ಕೊಬಂದಿರೋ ಪ್ರಸಾದನ ದೇವ್ರ ಪ್ರಸಾದ ಎಲ್ಲರಿಗೂ ಕೊಟ್ಟು, ಸೊ ಒಬ್ಬಟ್ಟು ಮತ್ತು ಮೊಸರನ್ನ ಮಾಡ್ಕೊಬಂದಿದ್ವಲ್ಲ, ಸೊ ಎಲ್ರಿಗೂ ಹಂಚಿ ಕೊನೆಗೆ ಮೊಳ್ಕಟ್ಟಮ್ಮನ ದೂತರು ಇರ್ತಾರಲ್ಲ ಅವ್ರಿಗೂ ಕೂಡ ಸೊ ಕೋಳಿ ಬಲಿನ ಒಪ್ಪಿಸಿ ಅಡುಗೆ ಮಾಡಿಕೊಂಡು ತಗೊಂಡು ಬರಬೇಕು. ಹಾಗಾಗಿ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಣ್ಣ ಇಬ್ಬರೂ ಆಚೆ ಇರೋವಂಥ ದೇವರು ಮೊಳ್ಕಟ್ಟಮ್ಮನ ದೂತರು ಇರ್ತಾರಲ್ಲ, ಸೊ ಅವ್ರಿಗೆ ಕೋಳಿನ ಒಪ್ಪಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗಿ ಅದನ್ನು ಅಡುಗೆ ಮಾಡಿಕೊಂಡು ಮತ್ತೆ ತೆಳಗೆ ತರಬೇಕು. ಹಾಗಾಗಿ ಇಲ್ಲಿ ನಮ್ಮ ಅಣ್ಣ ಕೋಳಿನ ಒಪ್ಪಿಸ್ತಾಯಿದ್ರು ದೇವ್ರಿಗೆ. ಸೊ ಮನೆಗೆ ಬಂದು ಸಾಂಬಾರು, ಅನ್ನ, ಮುದ್ದೆ ಮತ್ತು ಕಾಳುಗೊಜ್ಜೆಲ್ಲ ಮತ್ತು ಅಡುಗೆ ಪೂರ್ತಿ ಮಾಡಿಕೊಂಡು ದೇವ್ರಿಗೆ ಮತ್ತೆ ತೆಳಗೆ ತಗೊಂಡು ಹೋಗ್ತಾಯಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಎಲ್ಲರೂ. ಮತ್ತೆ ದೇವಸ್ಥಾನ ಹತ್ರ ಇರೋದ್ರಿಂದ ಮನೆಗೆ ನಾವು ಈ ರೀತಿ ನಡ್ಕೊಂಡೇ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ ಎಲ್ಲರೂ. ನಡಿ ದೇವಸ್ಥಾನಕ್ಕೆ ಹೋಗೋಣ. ಅಯ್ಯೋ ನಮ್ಮ ಅಪ್ಪ ನನ್ನ ಚಾರ್ಜ್ ಹಿಡ್ಕೊಂಡು ಹೇಳ್ಕೊಂಬತ್ತಾನೆ ದಿನ. ಬೆಳಗ್ಗೆ ಕೋಳಿ ಎಲ್ಲ ಒಪ್ಸ್ಕೊಂಡು ಹೋಗಿದ್ವಲ್ಲ, ಸೊ ಇವಾಗ ಅಡುಗೆ ಮಾಡಿಕೊಂಡು ಮತ್ತೆ ದೇವಸ್ಥಾನದ ಹತ್ರ ತಗೊಬಂದಿದ್ವಿ. ಇವಾಗ ತಳಗಿನ ಕೊಡಬೇಕು. ಸೊ ಪೂಜಾರು ಇನ್ನು ಮನೆಗೆ ಹೋಗಿದ್ರು, ಅವ್ರನ್ನ ಕರೆದು ಸೊ ಅವ್ರು ಬರ್ತಾಯಿದ್ರು. ಸೊ ಹಾಗಾಗಿ ನಾವೆಲ್ಲರೂ ಕೂತ್ಕೊಂಡು ಆಚೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಪೂಜಾರು ಬಂದಮೇಲೆ ದೇವ್ರ ಬಾಗಿಲು ತೆಗೆದು ಇವಾಗ ದೇವ್ರಿಗೆ ತಳಿಗೆ ಕೊಡೋದಕ್ಕೆ ದೇವ್ರನ್ನ ಆಚೆ ತರ್ತಾಯಿದ್ವಿ. ಸೊ ನಾನ್ ವೆಜ್ ಆಗಿರೋದ್ರಿಂದ ದೇವಸ್ಥಾನದ ಒಳಗಡೆ ತಗೊಂಡು ಹೋಗೋಂಗಿಲ್ಲ. ಹಾಗಾಗಿ ಈ ದೇವ್ರಿಗೆ ನಾನ್ ವೆಜ್ ಆಗೋದ್ರಿಂದ ದೇವಸ್ಥಾನದಿಂದ ಆಚೆ ಕೂರಿಸಿ ಸೊ ನಾನ್ ವೆಜ್ ನಾವೇನು ಅಡುಗೆ ಮಾಡ್ಕೊಬಂದಿದ್ವಿ ಅದನ್ನು ದೇವ್ರಿಗೆ ಒಪ್ಪಿಸೋದಕ್ಕೆ ಆಚೆ ಕೂರಿಸ್ತಾ ಇದ್ದೀವಿ. ನಮ್ಮ ಅಣ್ಣ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ದೇವ್ರನ್ನ ಆಚೆ ತಂದು ಕೂರಿಸ್ತಾ ಇದ್ದಾರೆ. ದೇವ್ರಿಗೆ ಎಡೆ ಕೊಡೋವಾಗ ಎಂಜಲಾರಬಾರ್ದು ಅಂತ ಹೇಳಿ ಈ ರೀತಿ ಬಾಯಿಗೆ ಬಟ್ಟೆ ಕಟ್ಕೊಳಕ್ಕೆ ಹೇಳಿದರು. ಸೊ ಈ ರೀತಿ ಬಾಯಿಗೆ ಬಟ್ಟೆ ಕಟ್ಕೊಂಡು ದೇವ್ರಿಗೆ ಎಡೆ ಕೊಡ್ತಾಯಿದ್ದೀವಿ. ಮುದ್ದೆ ಆ್ಯಂಡ್ ಅನ್ನ ಸಾರು ಎಲ್ಲ ದೇವ್ರ ಮುಂದೆ ಈ ರೀತಿ ಬಾಳೆ ಎಲೆ ಮೇಲೆ ಇಟ್ಟು ಈ ರೀತಿಯಾಗಿ ದೇವ್ರಿಗೆ ನಾವು ತಳಿಗೆ ಕೊಡ್ತಾಯಿದ್ದೀವಿ. ಏನಾಯ್ತು? ದೇವ್ರಿಗೆ ಎಡೆ ಕೊಡುವಾಗ ಈ ರೀತಿ ಬಟ್ಟೆನಲ್ಲಿ ಕವರ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ನಾವು ನೋಡಬಾರ್ದು ಅಂತ ಹೇಳಿ ಸೊ ಈ ರೀತಿ ಸೀರೆನೆಲ್ಲ ಅಡ್ಡ ಇಟ್ಟು ದೇವರಿಗೆ ಪೂಜೆನ ಮಾಡ್ತಾಯಿದ್ದಾರೆ. ಸೊ ಪೂಜೆ ಎಲ್ಲ ಮಾಡಾದ್ಮೇಲೆ ನಾವು ಕೂಡ ದೇವ್ರಿಗೆ ಪೂಜೆ ಮಾಡ್ಕೊಂಡ್ವಿ. ಆ್ಯಂಡ್ ಎಲ್ಲ ನಮ್ಮ ಮನೆಯವರೆಲ್ಲರೂ ಕೂಡ ದೇವ್ರಿಗೆ ಪೂಜೆನ ಮಾಡಿ ಹರಕೆ ಇತ್ತಲ್ವ ಅದನ್ನು ತೀರಿಸಿದ್ದೀವಿ ಇವತ್ತು. ಇದು ಮುದ್ದು ನೋಡಪ್ಪ, ನೋಡಿದ್ರಿ ಜೋಜಪ್ಪ ಊಟ ಮಾಡ್ತಾರೆ ಇವಾಗ. ತಾತನು ಪೂಜೆ ಮಾಡುತ್ತೆ ಇವಾಗ.
ಎಕ್ಸ್ಟ್ರಾ ಇದ್ರು ತೊಗೊಳ್ಳಿ. ಇಲ್ಲಂತೂ ನನ್ನ ಮಗನಿಗೆ ಸ್ವಲ್ಪ ನಿದ್ದೆಗಣ್ಣಲ್ಲಿದ್ದ, ಅವ್ನು ನಿದ್ದೆ ಮಾಡ್ತಿದ್ದ, ಹಾಗೆ ಕರ್ಕೊಬಂದಿದ್ವಿ. ಹಾಗಾಗಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನೆ. ಅವನಿಗೆ ಸ್ವಲ್ಪ ಹೊಟ್ಟೆ ಹಸಿವಾಗಿತ್ತು. ಹಾಗಾಗಿ ಮನೆಗೆ ಹೋಗಿ ಊಟ ಮಾಡಿಸೋಣ ಅಂತೇಳಿ ಕರ್ಕೊಬಂದು, ಮನೆಯವರೆಲ್ಲ ಊಟ ಆದಮೇಲೆ ಸಂಜೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ನನ್ನ ಹಸ್ಬೆಂಡು ಬಲೂನ್ಸ್ ಎಲ್ಲ ತೊಗೊಬಂದಿದ್ರು. ಅದನ್ನು ನಮ್ಮ ಅಣ್ಣ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ರೆಡಿ ಮಾಡ್ತಾಯಿದ್ರು ಡೆಕೋರೇಷನ್ ಮಾಡೋದಕ್ಕೆ. ಸೊ ಈ ರೀತಿ ಬಲೂನ್ಸ್ ಎಲ್ಲ ಊದಿ ಕಟ್ಟಿಡ್ತಾ ಇದ್ದಾರೆ. ಹಾಗೆ ಅವರಂತೂ ಡೆಕೋರೇಷನ್ ಮಾಡೋಕ್ಕೆ ರೆಡಿ ಮಾಡ್ಕೊತಾಯಿದ್ರು. ಇಲ್ಲಿ ಮನೆಯವರೆಲ್ಲ ಕೂತ್ಕೊಂಡು ನೋಡ್ತಾಯಿದ್ರು. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಶಿವಪ್ಪ, ನಮ್ಮ ಅಜ್ಜಿ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಫೈನಲಾಗಿ ಈ ರೀತಿ ಕೇಕ್ ಎಲ್ಲ ತಂದಿಟ್ಟು, ಸೊ ಅವನ ಹೆಸರಲ್ಲಿ ಪೂರ್ವಿತ್ ಅಂತ ಎಲ್ಲ ನೇಮ್ ಬೋರ್ಡ್ನ ಹಾಕಿ, ಸೊ ಈ ರೀತಿ ಸಿಂಪಲಾಗಿ ಮನೆಯಲ್ಲೇ ಡೆಕೋರೇಷನ್ ಮಾಡ್ಕೊಂಡಿದ್ದೀವಿ ನಾವೇ. ತಕ್ಕ ಮಟ್ಟಿಗೆ ನಮ್ಮ ಕೈಲಾದಷ್ಟು ಈ ರೀತಿ ಸಿಂಪಲಾಗಿ ಡೆಕೋರೇಷನ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಹಾಗೆ ಈ ರೀತಿ ಸೆಲೆಬ್ರೇಷನ್ ಎಲ್ಲ ಮಾಡೋವಾಗ ಮಕ್ಳ ಹತ್ರ ಫೋಟೋ ತೆಗೆಸ್ಕೊಳ್ಳೋದು ಎಷ್ಟು ಕಷ್ಟ ಇರುತ್ತೆ ಅಲ್ವಾ. ಸೊ ನನ್ನ ಮಗ ಅಂತೂ ಏನೋ ಒಂಥರ ನಾನು ಹೇಳ್ಕೊಟ್ಟಿದ್ದು ಫೋಸ್ ಎಲ್ಲ ಕೊಡ್ತಾ ಇದ್ದ. ಸೊ ನಾನು ಸೈಡಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಿದ್ದೆ, ಆದರೆ ಅವನು ಒಂದು ಸ್ವಲ್ಪ ನಾಚ್ಕೊಂಡು ಓಡಿ ಬರ್ತಿದ್ದ. ಸೊ ನಾನು ನಿಲ್ಲಿಸ್ಕೊಂಡು ಒಂದೆರಡು ಫೋಟೋ ಚೆನ್ನಾಗಿರೋದಾದ್ರೂ ತೆಗಿಸ್ಬೇಕು ಅಂತ ಹೇಳಿ, ಸೊ ನಾವೊಂದು ಸರ್ಕಸ್ ಮಾಡಿದ್ವಿ. ಒಂದು 4 ಫೋಟೋ ತೆಗಿಯೋಣ ಚೆನ್ನಾಗಿರೋದು ಅಂತೇಳಿ. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಪಾಸ್ ಕೊಡ್ತಾರೆ. ಫೋಟೋ ತೆಗಿತಾರೆ ಜೋಬಳಿ ಕೈ ಹಾಕೋ. ಹೊಲಿಕ್ ಹೋಗಿ ಹಿಂದಕ್ಕೆ ಕಟ್ಟ ಕೈಯ ಗುಂಡ ಹಿಂದಕ್ಕೆ ಕಟ್ಟ ಕೈ. ಎಲ್ಲ ಗೊತ್ತಾಗುತ್ತೆ. ಕಲ್ಲವನು ಅಯ್ಯಯ್ಯೋ. ಮುಂದೆ ಅಂದ್ರೆ ಅಲ್ಲಿ ಕಣೋ. ತಲೆ ಎತ್ತು, ಸ್ಮೈಲ್, ನಗು. ಅದಚ್ಚಲ್ವಾ? ಹ್ಯಾಪಿ ಬರ್ತ್ಡೇ ಚಿನಿ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಸೊ ಇವಾಗ ಅವನಿಗೆ 2 ವರ್ಷದ್ದು ಹುಟ್ಟುಹಬ್ಬನ ಮಾಡ್ತಾಯಿದ್ದೀವಿ. ಸೊ 2 ವರ್ಷ ಹೇಗೆ ಕಳೆಯುತ್ತೆ ಅಲ್ವಾ.
2 ವರ್ಷದ ಹುಟ್ಟಿದಬ್ಬ ಇವತ್ತಿನ ದಿನ ಆಚರಿಸ್ತಾ ಇರೋದು ಒಂಥರ ಖುಷಿನೂ ಇದೆ. ಹಾಗೆ ಮಕ್ಕಳು ಬೆಳೆಯೋದೇ ಗೊತ್ತಾಗಲ್ಲ ಅಲ್ವಾ. ಸೊ ನಮಗಂತೂ ನಿನ್ನೆ ಮೊನ್ನೆ ಆವಾಗ ತಾನೇ ಡೆಲಿವರಿ ಆದಮೇಲೆ ಮಗುನ ಎತ್ಕೊಂಡಿರೋ ಫೀಲ್ ಥರ ಆಗ್ತಾ ಇರುತ್ತೆ. ಇಷ್ಟು ಬೇಗ ಇಷ್ಟು ದಿನ ಕಳೆದೋಗ್ಬಿಡ್ತಲ್ಲ ಅಂತೇಳಿ ಒಂಥರ ಖುಷಿ ಇತ್ತು ಅವತ್ತಿನ ದಿವಸ. ಈ ರೀತಿ ಕೇಕೆಲ್ಲ ಕಟ್ ಮಾಡಿ ನನ್ನ ಮಗನ ಜೊತೆ ಎಲ್ಲರೂ ಕೂಡ ಮನೆಯವರೆಲ್ಲ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಎಲ್ಲರೂ ಕೂಡ ಅವನ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಆಸೆ ಪಡ್ತಾಯಿದ್ರು. ಅವನಂತೂ ಅವ್ರ ತಾತನ ಬಿಟ್ಟು ಬರ್ತಾನೆ ಇರಲಿಲ್ಲ. ಕೊನೆಗೆ ನಾವೇನೇ ಎಲ್ಲರೂ ನಿಂತು ಫೋಟೋ ತೆಗೆಸ್ಕೊತಾ ಇದ್ದೀವಿ. ನಮ್ಮ ಅಜ್ಜಿ ಮತ್ತು ನಮ್ಮ ತಾತಂಗೆ ನನ್ನ ಮಗ ಮೊಮ್ಮಗ ಆಗ್ತಾನೆ. ಮೊಮ್ಮಗ ಅಲ್ಲ ಮೊಮ್ಮಗ ಅಂತ. ಸೊ ಅಂದರೆ ನನ್ನ ಮಗನಿಗೆ ಮುತ್ತಜ್ಜಿ ಮುತ್ತಾತ ಇವರು. ಸೊ ಇವರು ಮೊಮ್ಮಕ್ಕಳನ್ನ ನೋಡಿರೋದು ಹೆಚ್ಚಲ್ವ. ನಾವು ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ತಾತನ ಜೊತೆನೇ ಬೆಳೆದಿರೋದ್ರಿಂದ ಸೊ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯನ ಗಟ್ಟಿಯಾಗಿ ಕೊಡಲಿ. ಹಾಗೆ ನಮ್ಮ ಜೊತೆ ಇನ್ನೂ ಜಾಸ್ತಿ ವರ್ಷ ಖುಷಿಯಿಂದ ಇರಲಿ ಅಂತ ಬಯಸ್ತೀನಿ. ಹಾಗೆ ಕಳೆದ 2 ವರ್ಷ ನನ್ನ ಮಗನಿಂದ ನಮ್ಮ ಮನೇಲಿ ಒಂಥರ ಖುಷಿ, ಸಂತೋಷ, ಒಂದು ನೆಮ್ಮದಿ, ಒಂದು ಹ್ಯಾಪಿ ಫೀಲಿಂಗು, ಮನೇಲಿ ಒಂದು ಬಾಂಡಿಂಗು ಎಲ್ಲ ನನ್ನ ಮಗನಿಂದ ಸಿಕ್ಕಿದೆ. ಸೊ ಎಲ್ಲ ಖುಷಿಯಿಂದ ಇರ್ತೀವಿ. ಮಕ್ಕಳು ಮನೇಲಿ ಮಕ್ಕಳಿರೋ ಮನೆ ಖುಷಿಯಾಗೇ ಇರುತ್ತೆ, ಕಲೆಯಿಂದ ಇರುತ್ತೆ ಅಂತ ಹೇಳ್ತಿರ್ತಾರಲ್ಲ, ಹಾಗೆ ಮಕ್ಕಳಿರೋ ಮನೆಯೇ ಚೆನ್ನಾಗಿರುತ್ತೆ. ಹಾಗೆ ನನಗಂತೂ ನನ್ನ ಮಗ ಮೊದಲನೇ ಸಲ ಅಂಬೆಗಾಲಿಟ್ಟೋವಾಗಲಾಗಲಿ, ಹಾಗೆ ಮೊದಲು ಪುಟ್ಟ ಹೆಜ್ಜೆನ ಹಾಕೋವಾಗಲಿ, ಅವನ ಒಂದು ನಗು, ಆ ಅಳು, ಹಾಗೆ ಆ ಒಂದು ತೊದಲು ಮಾತುಗಳಿರ್ತಾವಲ್ಲ, ಕ್ಯೂಟಾಗಿರ್ತವೆ ಕೇಳೋದಕ್ಕೆ. ಸೊ ಇದನ್ನೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ ನನ್ನ ಮಗನಿಂದ. ಅಂದರೆ ನಾವೇ ಒಂಥರ ಪುಣ್ಯ ಮಾಡಿದ್ದೀವಿ ಅಂತ ಅನಿಸ್ತಾ ಇರುತ್ತೆ. ಹಾಗೆ ಸೆಲೆಬ್ರೇಷನ್ ಆದಮೇಲೆ ಎಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆ ನನ್ನ ಮಗನನ್ನು ಕರ್ಕೊಳ್ತಾಯಿದ್ರು. ಬಟ್ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ, ತಾತನ ಬಿಟ್ಟು ಅವನು ಯಾರ ಹತ್ರನೂ ಬರ್ತಿರ್ಲಿಲ್ಲ. ಮಕ್ಕಳೇ ಹಿಂಗೆ ಏನಾದರೂ ಸೆಲೆಬ್ರೇಷನ್ ಮಾಡೋವಾಗ ಫೋಟೋ ಎಲ್ಲ ತೆಗೆಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಹಾಗೆ ಅವ್ರನ್ನ ಫ್ರೀಯಾಗಿ ಆಟ ಆಡೋದಕ್ಕೆ ಬಿಟ್ಬಿಡ್ಬೇಕು. ನನ್ನ ಹತ್ರನೇ ಬರ್ತಿರ್ಲಿಲ್ಲ ಅವನು ತಾತನ ಹತ್ರ ಹೋಗಿ. ಸೊ ನನ್ನ ಹತ್ರನೂ ಸರಿಯಾಗಿ ಫೋಟೋ ಎಲ್ಲ ತೆಗೆಸ್ಕೊತಿರ್ಲಿಲ್ಲ. ಸೊ ಈ ರೀತಿ ಕೂರಿಸ್ಕೊಂಡು ಆಟ ಆಡಿಸ್ಕೊಂಡು ಕೂತ್ಕೊಂಡ್ವಿ ಕೊನೆಗೆ. ಸೊ ಈ ರೀತಿ ನಾವು ಇವತ್ತು ನನ್ನ ಮಗನ ಸೆಲೆಬ್ರೇಷನ್ ಮಾಡಿ ಮುಗಿಸಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹಾಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋನ ನೋಡೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.